ನಮಸ್ಕಾರ, ಕೆಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ಮೊದಲಿಗೆ ಹೆಡ್ಲೈನ್ಸ್. ಕೇಂದ್ರ ಸಚಿವ ಅನಂತ್ ಕುಮಾರ್ ಹೆಗ್ಡೆ ಒಬ್ಬ ವಿದೇಶಿ ತಳಿ, ಅವನು ವಿದೇಶದಲ್ಲಿ ಹುಟ್ಟಿದ್ದಾನೆ. ರಾಜ್ಯ ಸಂಚಾಲಕ ಜಿತೇಂದ್ರ ಕಾಂಬ್ಳೆ ಪತ್ರಿಕಾಗೋಷ್ಠಿ ನಡೆಸಿ ಹೇಳಿಕೆ. ದೇಶದ ಭವಿಷ್ಯವನ್ನು ಬರೆದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರ. ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಿಸಿ ಎಂಸಿ ಮನ್ಗುಳಿ ಹೇಳಿಕೆ. ವಿರೋಧ ಪಕ್ಷದ ಶಾಸಕರಿಗೆ ಈ ಸರ್ಕಾರದಲ್ಲಿ ರಕ್ಷಣೆ ಇಲ್ಲ ಎಂದು ಸ್ಪೀಕರ್ ಅವರಿಗೆ ದೂರು ನೀಡುವುದಾಗಿ ನಡಹಳ್ಳಿ ಹೇಳಿಕೆ. ಪಾಟೀಲ್ ಬೆಂಬಲಿಗರ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ದು ಆಡಳಿತ ಪಕ್ಷಕ್ಕೆ ಮುಜುಗರ ತರುವ ಸಾಧ್ಯತೆ. ಅಂಬೇಡ್ಕರ್ ವೃತ್ತಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾಲಾರ್ಪಣೆ ಮಾಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ. ನಡಹಳ್ಳಿ ಪತ್ರಿಕಾಗೋಷ್ಠಿ ನಡೆಸುವ ವೇಳೆಯಲ್ಲಿ ಗೃಹ ಸಚಿವ ಎಂಬಿ ಪಾಟೀಲ್ ಬೆಂಬಲಿಗರು ಅವರ ಮೇಲೆ ಹಲ್ಲೆ ನಡೆಸಿದ್ದನ್ನು ಖಂಡಿಸಿ ಬಿಜೆಪಿ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಕವಟ್ಟಿ ಪತ್ರಿಕಾಗೋಷ್ಠಿ ನಡೆಸಿ ಈ ಘಟನೆ ಕುರಿತು ಪೊಲೀಸ್ ಕಾನೂನು ಕ್ರಮ ಜರುಗಿಸಬೇಕೆಂದು ಹೇಳಿಕೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 178ನೇ ಜಯಂತ್ಯೋತ್ಸವವನ್ನು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಾಕಂಡಿ ಗ್ರಾಮದಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ಆಚರಣೆ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 128ನೇ ಜಯಂತ್ಯೋತ್ಸವ. ನ್ಯೂಸ್ ಇನ್ ಡೀಟೇಲ್ಸ್. ಕೇಂದ್ರ ಸಚಿವ ಅನಂತ್ ಕುಮಾರ್ ಹೆಗಡೆ ಒಬ್ಬ ವಿದೇಶಿ ತಳಿ, ಅವನು ವಿದೇಶಿಗರಿಗೆ ಹುಟ್ಟಿದ್ದಾನೆ, ಅಂತವರನ್ನು ಮಾತ್ರ ನಾವು ವಿರೋಧಿಸುತ್ತೇವೆ. ಇನ್ನು ವಿಜಯಪುರ ನಗರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಒಬ್ಬ ಶೂದ್ರ ಎಂದು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ರಾಜ್ಯ ಸಂಚಾಲಕ ಜಿತೇಂದ್ರ ಕಾಂಬ್ಳೆ ಹೇಳಿದರು. ಕೇಂದ್ರ ಸಚಿವ ಅನಂತ್ ಕುಮಾರ್ ಹೆಗಡೆ ಒಬ್ಬ ವಿದೇಶಿ ತಳಿ, ಅವನು ವಿದೇಶಿಗರಿಗೆ ಹುಟ್ಟಿದ್ದಾನೆ, ಅಂತವರನ್ನು ಮಾತ್ರ ನಾವು ವಿರೋಧಿಸುತ್ತೇವೆ. ಇನ್ನು ವಿಜಯಪುರ ನಗರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಒಬ್ಬ ಶೂದ್ರ ಎಂದು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ರಾಜ್ಯ ಸಂಚಾಲಕ ಜಿತೇಂದ್ರ ಕಾಂಬ್ಳೆ ಹೇಳಿದ್ದಾರೆ. ವಿಜಯಪುರ ನಗರದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಕಾಂಬ್ಳೆ, ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಕಾರ್ಯಕರ್ತರು ಬಿಜೆಪಿಗೆ ಬೆಂಬಲಿಸಲ್ಲ. ಈ ಬಾರಿ ಜೆಡಿಎಸ್ ಪಕ್ಷಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ. ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿಕೂಟದ ಅಭ್ಯರ್ಥಿ ಡಾಕ್ಟರ್ ಸುನೀತಾ ಚೌಹಾಣರಿಗೆ ಬೆಂಬಲಿಸುತ್ತಿದ್ದೇವೆ ಎಂದು ಬೆಂಬಲ ಘೋಷಿಸಿದರು. ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯ ಒಂದು ಶೋಷಿತ ಸಮುದಾಯದ ಪರ ನೀಡುತ್ತದೆ ಎಂದು ವಿಜಯಪುರ ಲೋಕಸಭಾ ಚುನಾವಣೆಯಲ್ಲಿ ಬಿಎಸ್ಪಿ ಅಭ್ಯರ್ಥಿ ಕೂಡ ಬಿಜೆಪಿ ಹಿಡಿತದಲ್ಲಿದ್ದಾರೆ. ಬಿಎಸ್ಪಿಯ ಆನೆಯನ್ನು ಜಿಗ್ಜಿಂಗಿ ಹಿಡಿದು ಕಟ್ಟಿದ್ದಾರೆ. ಹೀಗಾಗಿ ನಮ್ಮ ಸಂಘಟನೆ ಮೂಲಕ ಜೆಡಿಎಸ್ ಮೈತ್ರಿ ಸರ್ಕಾರದ ಅಭ್ಯರ್ಥಿ ಸುನೀತಾ ಚೌಹಾಣ್ಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಎಂದರು. ಎಲ್ಲ ರಾಜಕೀಯ ಪಕ್ಷಗಳು ದಲಿತರನ್ನು ಮೂರ್ಖರನ್ನಾಗಿ ಮಾಡುತ್ತಿವೆ. ಹೀಗಾಗಿ ನಾವು ಸಂವಿಧಾನ ಉಳಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದೇವೆ ಎಂದು ಜಿತೇಂದ್ರ ಕಾಂಬ್ಳೆ ಹೇಳಿದರು. ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಾತ್ರ ಏನು, ಯಾರಿಗೆ ಬೆಂಬಲ ಅನ್ನೋದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅದಕ್ಕಾಗಿ ತಾವೆಲ್ಲರೂ ಬಂದಿದ್ದಕ್ಕೆ ಇನ್ನೊಮ್ಮೆ ತಮ್ಮನ್ನು ಸ್ವಾಗತಿಸಿ 2014ರ ಚುನಾವಣೆಯಲ್ಲಿ ಏನು ನರೇಂದ್ರ ಮೋದಿಯವರು 15 ಲಕ್ಷ ರೂಪಾಯಿ ಬಡವರ ಅಕೌಂಟಿಗೆ, ಪ್ರತಿಯೊಬ್ಬರ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳಿದರು. 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದರು. ಈಗ ಇವರು ಯಾವಾಗ ಅಧಿಕಾರ ಹಿಡಿದ್ರು ಅವಾಗ ಈ ಸಂಘ ಪರಿವಾರದವರು ದೇಶಭಕ್ತಿ, ರಾಷ್ಟ್ರೀಯತೆ, ಗೋರಕ್ಷಣೆ, ಸಂಸ್ಕೃತಿ ಹೆಸರಿನಲ್ಲಿ ದಲಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ಶೋಷಣೆಯನ್ನು ಮಾಡುತ್ತಾ ದೌರ್ಜನ್ಯ ಎಸಗುತ್ತಾ ಬಂದಿದ್ದಾರೆ. ಅದಕ್ಕಾಗಿ ಇಂಥವು ನೂರಾರು ಘಟನೆಗಳಿವೆ. ಈಗ ಉತ್ತರ ಪ್ರದೇಶದ ಅಖ್ಲಾಕ್ನ ಕುಟುಂಬದ ಮೇಲೆ ಹಲ್ಲೆಯಾಗಲಿ, ಗುಜರಾತಿನ ಉನಾದ ಪ್ರಕರಣ ಆಗಲಿ, ಆಮೇಲೆ ಈ ಆಹಾರ ಪದ್ಧತಿ ಮೇಲೆ ಅಂದರೆ ಗೋಮಾಂಸ ತಿನ್ನಬಾರದು,
ಅದನ್ನು ತಿನ್ನಬಾರ್ದು, ಅವರಿಗಿಷ್ಟ ಬಂದಂತೆ ತಿನ್ನಬೇಕು ಅನ್ನೋದನ್ನ ಇವರೇನು ಜನರ ಮೇಲೆ ಹೇರ್ಲಾಕತ್ರು. ಈ ದೇಶದ ಜೀವಾಳ ಅಂದ್ರೆ ಈ ದೇಶದ ಸಂವಿಧಾನ, ಇದನ್ನ ಬದಲಾಯಿಸಲಿಕ್ಕೆ ಬಂದೀವು ಅನ್ನೋದು ಈ ಸಂವಿಧಾನವನ್ನ ದುರುಪಯೋಗ ಮಾಡ್ಕೊಳ್ಳೋದು. ಈ ಏನು ಎಲೆಕ್ಷನ್ ಕಮಿಷನ್ ಆಗಲಿ, CBI ಆಗಲಿ, ಹಿಂಗೆ ಪ್ರತಿಯೊಂದು ಈ ಏನು ಸಂವಿಧಾನಿಕ ಸಂಸ್ಥೆಗಳನ್ನು ಅವುಗಳನ್ನು ದುರುಪಯೋಗ ಮಾಡಿಕೊಂಡು ನಿಜವಾಗಿ ಈ ದೇಶದ ಕಳಕಳಿ ಉಳ್ಳಂತಹ ಮೂಲ ನಿವಾಸಿಗಳನ್ನು ದೇಶದ್ರೋಹಿಗಳೆಂದು ಬಂಧಿಸೋದು, ಅವ್ರ ಮೇಲೆ ಸುಳ್ಳು ಕೇಸ್ ಹಾಕೋದು ಈ ಬಿಜೆಪಿ ಸರ್ಕಾರ ಬಂದ ನಂತರ ನಿರಂತರವಾಗಿ ನಡೀತಾ ಇದೆ. ಅದಕ್ಕಾಗಿ ನಾವು ಈ ಅಸಮಾನತೆಯ ಹಾಗೂ ಶೋಷಣೆಗೊಳಪಡಿಸ್ತಕ್ಕಂಥದ್ದು ಮತ್ತು ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಬಂದೀವು, ಬದಲಾಯಿಸುವ ಹುನ್ನಾರ ಮಾಡ್ತಾ ಇರುವುದು. ಆಮೇಲೆ ದೇಶದ್ರೋಹಿಗಳು ಈ ದೇಶದ ಬಗ್ಗೆ ದೇಶಭಕ್ತಿ ಹೇಳ್ಕೊಡೋದು. ಬಹುಶಃ ಈಗಿನ ಈ ಬಿಜೆಪಿಗರು ಆ ಗೋಮಾತೆ ಹೆಸರಿನಲ್ಲಿ ಒಂದು ನಿಗಮ ಮಂಡಳಿಯನ್ನು ಮಾಡಿದ್ದಾರೆ. ವೋಟ್ ಕೇಳಬೇಕಾಗಿತ್ತಂದ್ರೆ ಅಲ್ಲಿ ನಿಗಮ ಮಂಡಳಿ ಯಾರು ದಶೆನ್ ಮಾಡಿರಿ ಅವ್ರಿಗೆ ಕೇಳಬೇಕಾಗಿತ್ತು. ನೀವು ಈ ದೇಶದ ಸಂವಿಧಾನದ ಮೇಲೆ, ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೆ ನಿಮಗೆ ನಂಬಿಕೆ ಇದ್ದಿತ್ತಂದ್ರೆ ನೀವು ಜನರಿಗಾಗಿ ಕೆಲಸ ಮಾಡ್ತಿದ್ರಿ, ದನಗಳಿಗಾಗಿ ಅಲ್ಲ. ಅದಕ್ಕಾಗಿ ಇಂದು ನಾವು ಈ ಜಿಲ್ಲೆಯ ಸಂಪೂರ್ಣವಾಗಿ ರಾಜ್ಯದಲ್ಲಿ ನಾವು ಬಿಜೆಪಿ ವಿರುದ್ಧ ನಮ್ಮ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದವು ಮತ ಹಾಕಲಕ್ಕ ನಮ್ಮ ಸಂಘಟನೆಯ ಕಾರ್ಯಕರ್ತರಿಗೆ, ಪದಾಧಿಕಾರಿಗಳಿಗೆ ಸೂಚನೆ ಕೊಡ್ತಾ ಇದ್ದೇವೆ. ಅದರಂತೆ ನಾವು ಈ ಬಿಜೆಪಿಯನ್ನು ಸೋಲಿಸಲಿಕ್ಕೆ ನಮ್ಮೆಲ್ಲ ಶಕ್ತಿಯನ್ನು ಹಾಕಿ ಇದನ್ನು ಕೆಲಸ ಮಾಡ್ತೇವೆ ಸಂಘಟನೆದವರು ಅಂತೇಳಿ ಮಾಧ್ಯಮದವ್ರಿಗೆ ಹೇಳಕ್ ಬಯಸ್ತಾ ಇದ್ದೇನೆ. ಅದರಂತೆ ತಮಗೆ ಇನ್ನೊಂದು ಹೇಳ ಬಯಸ್ತೀನಿ, BSP ಲಾಂಗ್ ಫಾರ್ಮ್ ಅದು ಬಿಜೆಪಿ ಸಪೋರ್ಟಿಂಗ್ ಪಾರ್ಟಿ. ಈಗಾಗಲೇ ಜಿಗಜಿಣಗಿ ಅವರು ಆ BSP ಆನೆಯನ್ನ ಕಬ್ಬಿನ ಹೊಲ ಕಟ್ಟ್ಯಾರ. ಅದು ಕಬ್ಬು ತಿನ್ಕೋದು ನಿಂತೈತಿ, ಅದ್ರ ಮರಗಾರ್ತಿಲ್ಲ. ಕೊನೆದೇನು ಅಂತಂದ್ರೆ ನಮಗೇನು ಬೇಕಾಗ್ಯದ, ಈ ಮನುವಾದಿ ಶಕ್ತಿಗಳನ್ನ, ಅದು ಬೇಕಾದ ಪಕ್ಷದಾಗಿರ್ಲಿ, ಆ ಮನುವಾದಿ ಶಕ್ತಿಗಳನ್ನ ಈ ಸಲ ನಾವು ಬಿಜೆಪಿಗೆ ಮಾತ್ರ ಸೋಲಿಸಬೇಕಂತೇಳಿ ನಿರ್ಣಯ ಮಾಡಿದ್ದೇವೆ. ಅದರಂತೆ ನಡ್ಕೋತೀವಿ. ಅಲ್ಲ ಸರ್, ಈಗ ಅಲ್ಲ, ಈ JDS ಬಿಜೆಪಿ ಈಗ ಇತ್ತಿತ್ತಲಾಗಿ ಸರ್ಕಾರ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಮಾಯಾವತಿ ಅವರು ಬಿಜೆಪಿ ಅವರು ಕೂಡ ಉತ್ತರ ಪ್ರದೇಶದಾಗ ಮುಖ್ಯಮಂತ್ರಿ ಮಾಡಿದ್ದಾರೆ. ನಮಗೆ ಉದ್ದೇಶ ಬಂದದ್ದು ಸಂವಿಧಾನ ಯಾರು ಬದಲಾವಣೆ ಮಾಡ್ತಾರ ಅವರಿಗೆ ಮಾತ್ರ ವೋಟ್ ಇಲ್ಲ. ಈ ಸಾರಿ ಸಪೋರ್ಟ್ ಮಾಡಿದ್ರೆ ಈಗಲೇ ಮಾಡಿಬಿಡ್ತಿದ್ದೇವಲ್ರಿ ಅವರು. JDS ದವರು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಎಂದು ಹೇಳಿಲ್ಲ, BSPನೂ ಹೇಳಿಲ್ಲ. ಆದ್ರೆ ಈಗ ಅದೇನಾಗ್ಯದ, ಬಿಜೆಪಿ ಸಪೋರ್ಟಿಂಗ್ ಪಾರ್ಟಿ ಆಗ್ಯದ ಅಂತೇಳಿ ಅದಕ್ಕೆ ನಾವು ಬೆಂಬಲ ಮಾಡ್ತಾ ಇಲ್ಲ. ಅದಕ್ಕಾಗಿ ನಿಮ್ಗೆ ಹೇಳೋದು, ಜಿಗಜಿಣಿ ಮುತ್ತಿ ಅವರು ಅಲ್ಲ ನೋಡ್ರಿ, ಒಂದು ಪಕ್ಷದಾಗ ಯಾವುದೇ ಪಕ್ಷ ಇರಲಿ, ಬಿಜೆಪಿ, ಕಾಂಗ್ರೆಸ್, JDS, BSP ಇರಲಿ, ಆ ಪಕ್ಷದ ಕಾರ್ಯಕರ್ತನಿಗೆ ಮೊದಲ ಆದ್ಯತೆ ಇರ್ತದೆ ಟಿಕೆಟ್ ಕೊಡೋದು. ಶ್ರೀನಾಥ್ ಪೂಜೆ ಅವರು BSPಯ ಕಾರ್ಯಕರ್ತರೇ ಅಲ್ಲ. ಬಹುಶಃ ನಾನು ಮೊದಲು JDP ಒಂದ್ಸಲ BSP ನಿಂತೋಗಿದ್ದೀನಿ. JDPಗೆ ನಾನು ತಾಂಬಾ ಮತಕ್ಷೇತ್ರ, ಅಥರ್ಗ ಮತಕ್ಷೇತ್ರಕ್ಕೆ BSP ನಿಂತೋಗಿದ್ದೀನಿ. ಎಲ್ಲ ಕಾರ್ಯಕರ್ತರು ತಳಮಟ್ಟದ ಹಿಡಿದು ಪದಾಧಿಕಾರಿಗಳ ತನ ನನಗೆ ಗೊತ್ತದರ ಬಿಜೆಪಿಯವರು ಯಾವ ಮೂಲೆಯ, ಶ್ರೀನಾಥ್ ಪೂಜಾರಿ ಅವರು ಯಾವ ಮೂಲೆಯಲ್ಲಿನೂ ಅವರು ಕಾರ್ಯಕರ್ತರಲ್ಲ. ಪ್ರಮುಖವಾಗಿ ಪ್ರತಿ ಸಲನೂ ನೀವು ಮತಗಳ ಅಂತರ ಅಬ್ಸರ್ವ್ ಮಾಡಿ ನೋಡಿದ್ರೆ ದಲಿತರದ್ದು ವೋಟ್ ಮ್ಯಾಕ್ಸಿಮಮ್ ಬಿಜೆಪಿಗೆ ಹೋಗ್ಯಾರ. ಇದಕ್ಕೇನು ಹೇಳ್ತೀರಿ? ಈ ಸಲನೂ ಅದನ್ನೇ ಹೋಗುತ್ತಾ? ಅದು ಹೋಗಬಾರ್ದು ಅನ್ನೋಗೋಸ್ಕರನೇ ನಾವು ಈ ಸಲ ಪ್ರೆಸ್ ಮೀಟ್ ಮಾಡಿದ್ವಿ. ಇಲ್ಲಿ ಒಂದ್ ಕಡೆ ಹೇಳ್ತೀನಿ, ದಲಿತದ ಸಾಕಷ್ಟು ಯುವಕರೇ ಬಿಜೆಪಿ ಜೊತೆ ಒಂದು ಬೆಂಬಲ ಮಾಡ್ಕೊಂಡು ಹೊಂಟಾರ, ಮೋದಿ ಜೆ ಅಂತಾರೆ. ಮತ್ತೆ ಆ ದಲಿತರಿಗೆ ಏನು ಹೊಡೆದಿಲ್ಲ? 2014 ಪೂರ್ವದಲ್ಲಿ ಈಗ ಈ ದೇಶದ ಸಂವಿಧಾನ, ಪಕ್ಷ, ಧರ್ಮ, ನೀ ಯಾವ್ದು ಆಯ್ಕೆ ಮಾಡ್ಕೋತೀರ ಅನ್ನೋದು ನಿಮಗೆ ಬಿಟ್ಟೈತಿ. ನಾವು ಜನರನ್ನ ಜಾಗೃತಿ ಮಾಡೋ ಕೆಲಸ ಐತಿ.
ಅದನ್ನು ಮೊದಲೇ ಆಗಬೇಕಾಗಿತ್ತು. ಬಹುಶಃ ನಮ್ಮದು ಅದನ್ನು ವೀಕ್ನೆಸ್ ಅಂತ ತಿಳ್ಕೊಟ್ಟು ಇನ್ನು ಮುಂದೆ ಆ ಜಾಗೃತಿ ಮಾಡೋ ಕೆಲಸ ಮಾಡ್ತೀವಿ. ಯಾವ ತರ ಜಾಗೃತಿ ಮಾಡ್ತೀವಿ ಆಲ್ರೆಡಿ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದರು. ಈ ಕಾರ್ಯಕ್ರಮದಲ್ಲಿ ನಾಡ್ಕೋಡ್ ಹಾಗೂ ಜಿಲ್ಲಾಧ್ಯಕ್ಷರಾದ ಎಂಡಿಗೇರಿ ಹೊರಟ್ಟಿ ಹಾಗೂ ದೇವಾನಂದ್ ಚವ್ಹಾಣ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಿ ಎನ್ಸಿ ಮಂಗುಳಿ ಮಾತನಾಡಿದ ಅವರು, ದೇಶದ ಭವಿಷ್ಯವನ್ನು ಬರೆದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 178ನೇ ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಡುಗೆ ಬಹಳಷ್ಟು. ಇವತ್ತು ದೇಶದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕನ್ನು ಕೊಟ್ಟಿದ್ದಾರೆ. ಎಲ್ಲರನ್ನೂ ಒಂದು ಮಾಡಿ ಪ್ರಜಾಪ್ರಭುತ್ವವನ್ನು ಕೊಟ್ಟಿದ್ದಾರೆ ಎಂದು ಹೇಳಿದರು. ದೇಶದ ಭವಿಷ್ಯವನ್ನು ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 128ನೇ ಜಯಂತ್ಯೋತ್ಸವ ನಿಮಿತ್ತವಾಗಿ ಕಾರ್ಯಕ್ರಮವನ್ನು ನಮ್ಮ ಪಕ್ಷದ ಕಚೇರಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳಾದಂಥ ನಾಡಗೌಡ ಹಾಗೂ ಜಿಲ್ಲಾಧ್ಯಕ್ಷರಾದಂಥ ಎಂಡಿಗೇರಿಯವರು ಮತ್ತು ಹೊರಟ್ಟಿಯವರು ಅನೇಕ ನಮ್ಮ ಪಕ್ಷದ ಮುಖಂಡರು ಕೂಡಿಕೊಂಡು ಈ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಆರಿಸುವಂಥ ಕಾರ್ಯಕ್ರಮವನ್ನು ನಾವು ಹಾಕಿಕೊಂಡಿವಿ. ಇದಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ದೇಶದ ಭವಿಷ್ಯ ಬರೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುಗೆ ಬಹಳಷ್ಟು. ಯಾಕಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೆ ಹಕ್ಕುಗಳನ್ನು ಕೊಟ್ಟು ಚುನಾಯಿತ ಮಾಡಿ ಕಳಿಸುವಂತ ಅಧಿಕಾರ ಇವತ್ತು ಮತದಾರರಿಗೆ ಕೊಟ್ಟವರು ಯಾರು ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾವುದೇ ವ್ಯಕ್ತಿ ಇರಲಿ, ಹರಿಜನ ಇರಲಿ, ಗಿರಿಜನ ಇರಲಿ, ದೊಡ್ಡವರಿರಲಿ, ಗೌಡ್ರು ಇರಲಿ, ದೇಶಪಾಂಡೆ ಇರಲಿ, ಜಾಗೀರ್ದಾರ್ ಇರಲಿ, ವ್ಯಾಪಾರಸ್ಥರಿರಲಿ, ದೊಡ್ಡವರು ಸಣ್ಣವರು ಅನ್ನದೇ ಕೂಲಿ ಮಾಡೋರು ಹಿಡಿದು ಎಲ್ಲರಿಗೆ ಏನದ ಒಂದೇ ಮತ ಕೊಟ್ಟು ಅವರು ಪ್ರಜಾಪ್ರಭುತ್ವವನ್ನು ಯಶಸ್ವಿ ಮಾಡಬೇಕು. ಇನ್ನು ಈ ನಾಡಿನ ಜನತೆಗೆ ಚೌಕಟ್ಟನ್ನು ನಿರ್ಮಿಸಿ ಸಂವಿಧಾನ ಚೌಕಟ್ಟಿನ ಅಡಿಯಲ್ಲಿ ನಾವು ಏನು ಮಾಡಬಹುದು, ಏನು ಮಾಡಬಾರದು ಎಂಬುದನ್ನು ಸಂವಿಧಾನ ರಚನೆ ಮೂಲಕ ನಮಗೆ ನೀಡಿದ್ದಾರೆ. ಈ ಸಂವಿಧಾನವನ್ನು ಭಾರತೀಯರಾದ ನಾವು ಪ್ರತಿಯೊಬ್ಬರು ಅವಲಂಬಿಸುವುದು ಕರ್ತವ್ಯ ಎಂದು ಹೇಳಿದರು. ದೇಶಕ್ಕೆ ಸಂವಿಧಾನ ಕೊಟ್ಟು ಸಂವಿಧಾನ ಮುಂದೆ ಎಲ್ಲರೂ ಸಮಾನರಂತ ಒಂದೇನು ವಿಚಾರವನ್ನು ಸಾರಿದರು. ಇಡೀ ಜಗತ್ತಿಗೆ ಮಾದರಿಯಾದಂತಹ ಸಂವಿಧಾನ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಎಲ್ಲ ಕಡೆ ಸಂಭ್ರಮ ಆಚರಿಸಿ ಇಂಥ ಸಂಭ್ರಮ ಆಚರಣೆ ಮಾಡುವಾಗ ಅವರ ರೀತಿ ನೀತಿಗಳನ್ನ ಅವರ ಆದರ್ಶಗಳನ್ನು ಪಾಲಿಸಿದ್ರೆ ಮಾತ್ರ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಸಾರ್ಥಕ ಆಗ್ತದೆ. ಅವರ ರೀತಿ ನೀತಿಗಳನ್ನ ಅವರು ನಡೆದು ಬಂದಂತ ದಾರಿಯನ್ನು ನಾವು ಸ್ಮರಿಸಬೇಕು. ಅದಂತೆ ನಡೆದುಕೊಂಡ್ರೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ದೊಡ್ಡದಂತ ಕೊಡುಗೆ ಕೊಟ್ಟಿದ್ದೇವೆ. ಇಡೀ ಜಗತ್ತಿಗೆ ಮಾದರಿಯಾಗುವಂತಹ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನೀಡಿದ್ದಾರೆ. ಅವರ ನೀತಿಯನ್ನು, ಅವರ ನಡವಳಿಕೆಯನ್ನು ನಾವು ಪಾಲಿಸಬೇಕು. ಅದೇ ನಾವು ಅವರಿಗೆ ನೀಡುವ ಕೊಡುಗೆ ಎಂದು ಹೇಳಿದರು. ಬರೆದು ಈ ನಾಡಿನ ಜನತೆಗೆ ಒಂದು ಚೌಕಟ್ಟನ್ನು ನಿರ್ಮಿಸಿ ಸಂವಿಧಾನದ ಚೌಕಟ್ಟಿನ ಅಡಿಯಲ್ಲಿ ನಾವು ಏನು ಮಾಡಬಹುದು, ಏನು ಮಾಡಬಾರದು ಅಂತಕ್ಕಂಥದ್ದನ್ನು ಇವತ್ತು ಈ ನಾಡಿಗೆ ಈ ಸಂವಿಧಾನದ ರಚನೆಯ ಮೂಲಕ ಕೊಟ್ಟಿದ್ದಾರೆ. ಹಾಗಾಗಿ ಈ ಸಂವಿಧಾನವನ್ನು ಭಾರತೀಯರಾದ ನಾವು ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಬಹುತೇಕ ಜಗತ್ತಿನ ಇತಿಹಾಸದಲ್ಲಿ ವಿಶಾಲವಾದ ಪ್ರಜಾಪ್ರಭುತ್ವವನ್ನು ಹೊಂದಿರುವ ನಮ್ಮ ನಾಡಿಗೆ ಅಂಬೇಡ್ಕರ್ ಅವರು ಕೊಟ್ಟ ಈ ಸಂವಿಧಾನ ಶತಮಾನಗಳ ಹಿಂದೆ ಬಸವಣ್ಣನವರು ಏನು ಈ ನಾಡಿಗೆ ಜಾತ್ಯತೀತೆಯ ನಿಲುವು, ಎಲ್ಲರಿಗೆ ಸಮಬಾಳು ಸಮಪಾಲು ಅನ್ನುವ ಒಂದು ಸಂದೇಶವನ್ನು ಏನು ಕೊಟ್ಟಿದ್ರು, ಆ ಎಲ್ಲ ಸಂದೇಶಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ಅಂದರೆ ಬಹುತೇಕ ತಪ್ಪಾಗಲಿಕ್ಕಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ 128ನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಕಾರ್ಯಕ್ರಮದಲ್ಲಿ ನಾಡಗೌಡ ಹಾಗೂ ಜಿಲ್ಲಾಧ್ಯಕ್ಷರಾದ ಎಂಡಿಗೇರಿ ಹೊರಟ್ಟಿ ಹಾಗೂ ದೇವಾನಂದ್ ಚವ್ಹಾಣ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.
ಗೃಹ ಸಚಿವ ಎಂಬಿ ಪಾಟೀಲ್ ಹಾಗೂ ಬಿಜೆಪಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ನಡುವಿನ ವಾಕ್ಸಮರ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ವಿರೋಧ ಪಕ್ಷದ ಶಾಸಕರಿಗೆ ಈ ಸರ್ಕಾರದಲ್ಲಿ ರಕ್ಷಣೆ ಇಲ್ಲ ಎಂದು ಸ್ಪೀಕರ್ ಅವರಿಗೆ ದೂರು ನೀಡುವುದಾಗಿ ನಡಹಳ್ಳಿ ಹೇಳಿದ್ದು, ಎಂಬಿ ಪಾಟೀಲ್ ಬೆಂಬಲಿಗರ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ದು, ಪ್ರಕರಣವೀಗ ವಿಧಾನಸೌಧದಲ್ಲಿದ್ದು ಸದ್ದು ಮಾಡುವ ಲಕ್ಷಣಗಳು ಕಂಡುಬರುತ್ತಿದ್ದು, ಆಡಳಿತ ಪಕ್ಷಕ್ಕೆ ಮುಜುಗರ ತರುವ ಸಾಧ್ಯತೆ ಇದೆ. ವಿಜಯಪುರ ಜಿಲ್ಲೆಯ ಮುದಿಬಿಹಾಳ ಮತಕ್ಷೇತ್ರದ ಬಿಜೆಪಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಮೇಲೆ ಎಂಬಿ ಪಾಟೀಲ್ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ನಿನ್ನೆ ಹಲ್ಲೆಗೆ ಯತ್ನಿಸಿದ ಘಟನೆ ನಡೆದಿತ್ತು. ಇದೀಗ ಪ್ರಕರಣದ ಬಗ್ಗೆ ತನಿಖೆ ನಡೆಸಬೇಕು, ನಮಗೆ ಜೀವ ಭಯವಿದ್ದು ನನ್ನ ಕುಟುಂಬಕ್ಕೆ ರಕ್ಷಣೆ ನೀಡಬೇಕೆಂದು ವಿಜಯಪುರ ಗೋಳಗುಮಠದ ಠಾಣೆ ಪೊಲೀಸರಿಗೆ ಶಾಸಕ ನಡಹಳ್ಳಿ ಮನವಿ ಮಾಡಿದ್ದಾರೆ. ಮಾಜಿ ನೀರಾವರಿ ಸಚಿವ ಹಾಲಿ ಗೃಹ ಸಚಿವ ಎಂಬಿ ಪಾಟೀಲ್ ವಿರುದ್ಧ ನೀರಾವರಿ ಇಲಾಖೆಯಲ್ಲಿ ಹಗರಣ ಮಾಡಿದ್ದಾರೆ. ಈ ಬಗ್ಗೆ ನಾನು ದಾಖಲೆಗಳನ್ನು ಬಿಡುಗಡೆ ಮಾಡುತ್ತಿದ್ದೆ. ಇದರಿಂದಾಗಿ ಅವರ ಬೆಂಬಲಿಗರು ನನ್ನ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದರು ಎಂದು ದೂರು ನೀಡಿದ್ದಾರೆ. ಹಲ್ಲೆ ಯತ್ನದ ಬಗ್ಗೆ ಮಾತನಾಡಿದ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ, ಈ ಘಟನೆಯನ್ನ ಖಂಡಿಸುತ್ತೇನೆ. ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಹಲ್ಲೆ ಮಾಡಲು ಬಂದವರೆಲ್ಲರೂ ಗೃಹ ಮಂತ್ರಿ ಎಂಬಿ ಪಾಟೀಲ್ ಹಿಂಬಾಲಕರು. ನಾನು ವೀರಶೈವ ಲಿಂಗಾಯತ ಧರ್ಮವನ್ನ ಒಡೆಯಲು ನಾನು ಬಿಡುವುದಿಲ್ಲ. ಅವರ ನೀರಾವರಿ ಹಗರಣಗಳನ್ನು ಒಂದೊಂದಾಗಿ ಬಹಿರಂಗಪಡಿಸುತ್ತೇನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನೀರಾವರಿ ವಿಷಯದ ಬಗ್ಗೆ ಸತ್ಯವನ್ನು ಮುಚ್ಚಿಟ್ಟು ಉತ್ತರ ಕರ್ನಾಟಕ ಜನರಿಗೆ ಅನ್ಯಾಯ ಮಾಡುತ್ತಿರತಕ್ಕಂಥ ಹಿಂದಿನ ನೀರಾವರಿ ಸಚಿವರ ಹೇಳಿಕೆಗಳನ್ನು ಮತ್ತು ಇವತ್ತಿನ ಸರ್ಕಾರದ ಧೋರಣೆಯನ್ನ ದಾಖಲಾತಿಗಳ ಸಮೇತ ನಾನು ಜನರ ಮುಂದಿಡತಕ್ಕಂಥ ಪ್ರಯತ್ನವನ್ನು ಮಾಧ್ಯಮದ ಮುಖಾಂತರ ಮಾಡತಕ್ಕಂಥ ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ ಏಕಾಏಕಿ ನುಗ್ಗಿದಂಥ ಎಂಬಿ ಪಾಟೀಲ್ರ ಕೃಪಾ ಪೋಷಿತ ಬಳಗ ನನ್ನ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಂದ್ರು, ನನ್ನ ಮೇಲೆ ವಾಟರ್ ಬಾಟಲ್ಗಳನ್ನು ಒಗೆದ್ರು, ನನಗೆ ಜೀವ ಬೆದರಿಕೆ ಹಾಕಿದ್ರು, ಅವಾಚ್ಯ ಶಬ್ದಗಳಿಂದ ಬೈದ್ರು. ಅವೆಲ್ಲ ರೆಕಾರ್ಡ್ಸು ಮಾಧ್ಯಮ ಸ್ನೇಹಿತರಾದಂಥ ಮೇಲೆಲ್ಲ ಗೊತ್ತಿರತಕ್ಕಂಥ ವಿಚಾರ. ನಾನು ಇದನ್ನು ಖಂಡಿಸ್ತೇನೆ. ನಾನೊಬ್ಬ ಸ್ವಾಭಿಮಾನಿ ವೀರಶೈವ ಲಿಂಗಾಯತ. ನನಗೆ ಮರಣವೇ ಮಹಾನ್ನಾಮಿ. ನನ್ನ ಕುಟುಂಬವನ್ನು ಒಡೆಯೋದಕ್ಕೆ ಯಾವ ಕಾರಣಕ್ಕೂ ಬಿಡೋದಿಲ್ಲ. ನನ್ನ ಪ್ರಾಣ ಹೋದರೂ ಸರಿ. ಏನು ನೀರಾವರಿ ಇಲಾಖೆಯಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡಿರತಕ್ಕಂಥ ಈ ನೀರಾವರಿ ಮಾಜಿ ಸಚಿವರ ಇತಿಹಾಸವನ್ನ ದಾಖಲಾತಿಗಳ ಸಮೇತ ಸರ್ಕಾರದ ಮುಂದೆ ಇಡ್ತೇನೆ. ಮುಂದಿನ ಅಧಿವೇಶನದಲ್ಲಿ ಇದಕ್ಕೆ ಸಂಪೂರ್ಣವಾದ ತನಿಖೆಗೆ ಆಗ್ರಹ ಮಾಡಿ, ತನಿಖೆ ಆಗವರೆಗೆ ನನ್ನ ಹೋರಾಟ ನಿಲ್ಲೋದಿಲ್ಲ. ಲಿಂಗಾಯತ ಸಮುದಾಯವನ್ನು ಒಡೆಯೋದಕ್ಕೆ ಯಾವ ಕಾರಣಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ. ನಾನು ಈ ಕೂಡಲೇ ಸುದ್ದಿಗೋಷ್ಠಿ ಮುಗಿದ ತಕ್ಷಣನೇ ನಾನು ಮತ್ತೆ ಎಸ್ಪಿ ಆಫೀಸ್ಗೆ ಹೋಗ್ತಾ ಇದ್ದೇನೆ ಮತ್ತು ಸ್ಪೀಕರ್ ಅವರಿಗೂ ದೂರು ಕೊಡ್ತಾ ಇದ್ದೇನೆ. ನನಗೆ ಕಾನೂನಾತ್ಮಕ ಏನು ಕ್ರಮಗಳನ್ನು ತಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಮ್ಮ ಪಕ್ಷದ ನಾಯಕರ ಜೊತೆಲೂ ಚರ್ಚೆ ಮಾಡಿ ಮುಂದಿನ ಕ್ರಮ ತಗೊಳ್ತೇನೆ. ನಾನು ಹೇಳಿದಿಲ್ಲ, ನಾನು ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಹುಟ್ಟಿದವನು. ನಮಗೆ ಮರಣವೇ ಮಹಾನ್ನಾಮಿ. ನಾಳೆ ಬರುವುದು ಹಿಂದೆ ಬರಲಿ, ಹಿಂದೆ ಬರುವುದು ಈಗಲೇ ಬರಲಿ. ಇದಕ್ಕಾರಂಜುವರು, ಇದಕ್ಕಾರ ಅಳುಕುವರು. ಎಂಬಿ ಪಾಟೀಲ್ರೇ, ಈ ರೀತಿಯಾದಂಥ ಗುಂಡಾಗಿರಿ ಒಬ್ಬ ಗೃಹ ಸಚಿವರ ತಮ್ಮ ಒಂದು ಬೆಂಬಲದಿಂದ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಇದನ್ನು ನಾನು ಖಂಡಿಸ್ತೇನೆ. ಮತ್ತು ಇದರ ಜೊತೆಯಲ್ಲಿ ಕಳೆದ 2 ದಿನಗಳ ಹಿಂದೆ ಮಾಧ್ಯಮದ ಮೇಲೆ ಹಲ್ಲೆ ಆದರೆ ನನಗೆ ಅದಕ್ಕೆ ಜವಾಬ್ದಾರನಂತ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹೇಳಿಕೆಗೆ ಇಂದಲೇ ಇದೊಂದು ಪ್ರಚೋದನೆ ಅಂತ ನಾನು ಅನ್ಕೊಂಡಿದ್ದೇನೆ. ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿ ಗುಂಡಾಗಿರಿ ಸಂಸ್ಕೃತಿ ಉಳ್ಳವರು. ಈ ಸರ್ಕಾರ ಗುಂಡಾ ಸರ್ಕಾರ. ಇದನ್ನ ಚುನಾವಣೆಯಲ್ಲಿ ಸೋಲಿಸೋದ್ರ ಮುಖಾಂತರ ಎಲ್ಲ ಕ್ಷೇತ್ರಗಳಲ್ಲಿ ಮೈತ್ರಿಕೂಟದ ಅಭ್ಯರ್ಥಿಗಳನ್ನು ಸೋಲಿಸೋದ್ರ ಮುಖಾಂತರ ಜನ ಉತ್ತರ ಕೊಡ್ತಾರೆ. ಮೇ 24ನೇ ತಾರೀಕು ಈ ಸರ್ಕಾರ ಬಿದ್ದೋಗ್ತದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಉತ್ತರ ಕೊಡುವ ಅವಶ್ಯಕತೆ ನಮಗಿಲ್ಲ. ನಾನೇನು ನೀರಾವರಿ ಅಭಿವೃದ್ಧಿ ಮಾಡಬೇಕಲ್ಲ ಅಭಿವೃದ್ಧಿ ಮಾಡಿದ್ದೀನಿ, ಜನರಿಗೆ ಗೊತ್ತಿದೆ. ಅವರು ಉತ್ತರ ಕೊಡುವಂತ ನಾನು ಈಗಾಗಲೇ ಇವತ್ತು ಸ್ಪಷ್ಟಪಡಿಸಿದ್ದೇನೆ. ಬಲೆ ಹುಚ್ಚ ಸಿನಿಮಾ ನೋಡಬೇಕು. ಅವರು ನನ್ನನ್ನು ಅರೆ ಹುಚ್ಚ ಅಂತ ಕರೆದಿದ್ರಲ್ಲ, ಬಲೆ ಹುಚ್ಚ ಸಿನಿಮಾ ನೋಡಿ ರಾಜ್ಕುಮಾರ್ದು. ಒಬ್ಬ ಸಿಐಡಿ ಆಗಿ ಹೇಗೆ ಲೂಟಿ ಹೊಡೆಯೋದನ್ನು ಕಂಡುಹಿಡಿದ್ರು, ಅದೇ ನೀರಾವರಿ ವಿಷಯದಲ್ಲಿ ಉತ್ತರ ಕರ್ನಾಟಕದ ಬಲೆ ಹುಚ್ಚನಾಗಿ ಏನ್ ನೀವು ಹಗರಣಗಳನ್ನು ಮಾಡ್ತಾ ಇದ್ದೀರಿ, ಲೂಟಿ ಹೊಡಿತಾ ಇದ್ದೀರಿ, ಇನ್ನು ಹೊರಗೆ ತರ್ತಕ್ಕಂಥ ಕೆಲಸ ಈ ಬಲೆ ಹುಚ್ಚ ಮಾಡಿ ತೋರಿಸ್ತೇನೆ ಅಂತಕ್ಕಂಥದ್ದು ನನ್ನ ಮಾತು. ಥ್ಯಾಂಕ್ ಯು. ಇನ್ನು ಘಟನೆ ಬಗ್ಗೆ ಮಾತನಾಡಿರುವ ಗೃಹ ಸಚಿವ ಎಂಬಿ ಪಾಟೀಲ್, ಬಿಜೆಪಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಮೇಲೆ ನನ್ನ ಬೆಂಬಲಿಗರು ಹಲ್ಲೆಗೆ ಯತ್ನಿಸಿದ್ರೆ ಅದಕ್ಕೆ ವಿಷಾದಿಸುತ್ತೇನೆ. ನನ್ನ ಬೆಂಬಲಿಗರು ಈ ತರಹದ ಕೆಲಸಕ್ಕೆ ಕೈ ಹಾಕಬಾರದೆಂದು ಸೂಚನೆ ನೀಡಿದ್ದಾರೆ. ಅಲ್ಲದೆ ಘಟನೆ ಬಗ್ಗೆ ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಮಾಹಿತಿ ಪಡೆಯುವುದಾಗಿ ತಿಳಿಸಿದ್ದಾರೆ.
ಇದೇ ವೇಳೆ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಎಂಬಿ ಪಾಟೀಲ್ ಎಲುಬು ಇಲ್ಲದ ನಾಲಿಗೆ ಹಾಗೆ ನಡಹಳ್ಳಿ ಮಾತನಾಡಬಾರದು. ಅವರ ಚಿಲ್ಲರೆ ಮಾತುಗಳು ನಿಲ್ಲಿಸದೇ ಇದ್ರೆ ಜನರು ನಮ್ಮ ಕಂಟ್ರೋಲ್ನಲ್ಲಿ ಇರುವುದಿಲ್ಲ. ಶಾಸಕ ನಡಹಳ್ಳಿ ತಿದ್ದುಕೊಳ್ಳಬೇಕೆಂದು ಹೇಳುವ ಮೂಲಕ ಅವರ ಬೆಂಬಲಿಗರು ಮಾಡಿರುವ ಕಾರ್ಯವನ್ನು ಪರೋಕ್ಷವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಒಂದು ವೇಳೆ ನಡಹಳ್ಳಿಯವರ ಮೇಲೆ ಇವತ್ತು ದಿವಸ ಏನಾದರೂ ಯಾರಾದ್ರೂ ನನ್ನ ಬೆಂಬಲಿಗರು ಅಥವಾ ಇದನ್ನ ಮಾಡಿದ್ರೆ ಅದಕ್ಕೆ ನಾನು ವಿಷಾದಿಸ್ತೇನೆ. ನನಗೆ ಅಂತ ಅದಕ್ಕೆ ಪರವಾನಗಿ ಇಲ್ಲ. ಎರಡನೇದಾಗಿ ಇವತ್ತು ದಿವಸ ನಡಹಳ್ಳಿಯವರು ಕೂಡ ಸ್ವಲ್ಪ ತಿದ್ಕೋಬೇಕು. ಅವರು ಎಲುಬಿಲ್ಲದ ನಾಲಿಗೆ ಅಂತೇಳಿ ಬೇಕಾದಂತೆ ಚಿಲ್ಲರೆತನದಿಂದ ಮಾತನಾಡುವಂಥದ್ದು ಅವರು ಕೂಡ ನಿಲ್ಲಿಸಬೇಕು. ನಾನು ನನ್ನ ಬೆಂಬಲಿಗರು ಯಾರ್ಯಾರು ಇವತ್ತು ದಿವಸ ಒಂದು ವೇಳೆ ಅದು ಸತ್ಯ ಇದ್ರೆ ಅವರಿಗೆ ನಾನು ಸೂಚನೆ ಕೊಡ್ತೀನಿ, ಇಂಥವೆಲ್ಲ ಕೆಲಸಗಳಾಗಬಾರ್ದು. ಅವತ್ತೊಂದು ದಿವಸ ಅವರಿಗೆ ಅಡೆತಡೆ ಮಾಡುವಂತ ಕೆಲಸ ಮಾಡಬಾರ್ದು. ಆದ್ರೆ ಅದ್ರ ಜೊತೆಗೆ ನಡಹಳ್ಳಿಯವರು ಕೂಡ ಒಬ್ಬ ಶಾಸಕರು. ಇವತ್ತು ಅವರು ಕೂಡ ತಮ್ಮ ನಾಲಿಗೆಯನ್ನ ಬಿಗಿ ಇಟ್ಕೊಂಡು ಇವತ್ತು ಸರಿಯಾಗಿ ಎಲ್ಲರಿಗೂ ಕೂಡ ಗೌರವದಿಂದ ಮಾತನಾಡಿ ಕಲಿಬೇಕು. ಯಾಕೆ ಏನಾಗ್ತದೆ ಒಂದೊಂದ್ಸಲ ಇವತ್ತು ಜನ ಇವರು ಮಾತಾಡುವ ವೈಖರಿಗೆ ಇಲ್ಲ ಸಲ್ಲದ ಆರೋಪಗಳು ಮಾಡುವಂತದ್ದು, ಚಿಲ್ಲರೆ ಮಾತಾಡುವುದರಿಂದ ಪದೇ ಪದೇ ಮಾತಾಡೋದು ಜನನೂ ಕೂಡ ಇವತ್ತು ಆಗ್ತದೆ. ಎಷ್ಟೋ ಸಂದರ್ಭದಲ್ಲಿ ನಮ್ಮ ಕಂಟ್ರೋಲ್ದಾಗೂ ಕೂಡ ಉಳಿದಿಲ್ಲ. ಒಂದು ವೇಳೆ ಅವ್ರ ಮೇಲೆ ಏನಾದ್ರೂ ಕೂಡ ಇದಾಗಿದ್ರೆ ನಾನು ಮಾಹಿತಿಯನ್ನು ತರಿಸ್ಕೋತೀನಿ, ಮಾತಾಡ್ತೀನಿ. ಅದಾಗಿದ್ರೆ ಅದಕ್ಕೆ ವಿಷಾದಿಸ್ತೇನೆ. ಅದ್ರ ಜೊತೆಗೆ ನಡಹಳ್ಳಿನೂ ಕೂಡ ತಿದ್ದುಕೊಳ್ಬೇಕು. ಸದ್ಯ ಲೋಕಸಭಾ ಚುನಾವಣಾ ವೇಳೆ ಈ ವಿಚಾರ ವಿಜಯಪುರ ಜಿಲ್ಲಾ ರಾಜಕೀಯದಲ್ಲಿ ಪರವಿರುವುದಕ್ಕೆ ಕಾರಣವಾಗಿದೆ. ಆರೋಪ ಪ್ರತ್ಯಾರೋಪ ಏನೇ ಇರಲಿ ಈ ರೀತಿ ಹಲ್ಲೆಗೆ ಮುಂದಾಗಬಾರದು ಎಂಬುದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಗರದ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾಲಾರ್ಪಣೆ ಮಾಡಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಗರದ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತಕ್ಕೆ ಜಿಲ್ಲಾಧಿಕಾರಿಗಳು ಮುಖಾಂತರ ಮಾಲಾರ್ಪಣೆ ಮಾಡಿ ಘೋಷಣೆಗಳನ್ನು ಕೂಗುತ್ತಾ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಮಕ್ಕಳು, ಅಧಿಕಾರಿಗಳು, ಮಹಿಳೆಯರು ಮತ್ತು ಬುದ್ಧ ಮಕ್ಕಳು ಮಂತ್ರಗಳನ್ನು ಪಠಿಸುತ್ತಾ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಿದರು. ನಿನ್ನೆ ಮುದೇಬಿಹಾಳ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಪತ್ರಿಕಾಗೋಷ್ಠಿ ನಡೆಸುವ ವೇಳೆಯಲ್ಲಿ ಗೃಹ ಸಚಿವ ಎಂಬಿ ಪಾಟೀಲ್ ಬೆಂಬಲಿಗರು ಅವರ ಮೇಲೆ ಹಲ್ಲೆ ನಡೆಸಿದ್ದನ್ನು ಖಂಡಿಸುತ್ತೇವೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಕವಟಗಿ ಹೇಳಿದರು. ನಿನ್ನೆ ಮುದ್ದೇಬಿಹಾಳ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಪತ್ರಿಕಾಗೋಷ್ಠಿ ನಡೆಸುವ ವೇಳೆಯಲ್ಲಿ ಗೃಹ ಸಚಿವ ಎಂಬಿ ಪಾಟೀಲ್ ಬೆಂಬಲಿಗರು ಅವರ ಮೇಲೆ ಹಲ್ಲೆ ನಡೆಸಿದ್ದನ್ನು ಖಂಡಿಸುತ್ತೇವೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಕವಟಗಿ ಹೇಳಿದರು. ವಿಜಯಪುರದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯ ದಾಖಲೆಗಳನ್ನು ತೋರಿಸುವ ಸಂದರ್ಭದಲ್ಲಿ ಲಿಂಗಾಯತ ಪದಾಧಿಕಾರಿಗಳು ಎಂಬಿ ಪಾಟೀಲ್ ಬೆಂಬಲಿಗರು ನಡಹಳ್ಳಿ ಅವರಿಗೆ ಧಮಕಿ ನೀಡಿ ಹಲ್ಲೆ ಯತ್ನಿಸಿದರು. ಸಚಿವ ಎಂಬಿ ಪಾಟೀಲರ ಪ್ರಚೋದನೆಯಿಂದ ಈ ಗೂಂಡಾಗಿರಿ ನಡೆದಿದ್ದು, ಈ ಘಟನೆ ಕುರಿತು ಪೊಲೀಸ್ ಕಾನೂನು ಕ್ರಮ ಜರುಗಿಸಬೇಕೆಂದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿಪ ಸದಸ್ಯ ಅರುಣ್ ಶಹಾಪುರ್, ಮೈತ್ರಿ ಸರ್ಕಾರ ರಾಜ್ಯದಲ್ಲಿ ಗೂಂಡಾಗಿರಿ ಮಾಡುತ್ತಿದ್ದಾರೆ. ಶಾಸಕ ಎಎಸ್ ಪಾಟೀಲ್ ವಿರುದ್ಧ ನಡೆದ ದಾಳಿ ಕುರಿತು ರಾಜ್ಯಪಾಲ ಮಧ್ಯಪ್ರವೇಶಿಸಿ ವರದಿ ತೆಗೆದುಕೊಂಡು ಕಾನೂನು ಕ್ರಮ ಜರುಗಿಸಬೇಕು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದರು. ಶಾಸಕರಾಗಿರ್ತಕ್ಕಂಥ ಸಾಮಾನ್ಯ ಎಎಸ್ ಪಾಟೀಲ್ ನಡಹಳ್ಳಿ ಅವರು ನಡೆಸಿರ್ತಕ್ಕಂಥ ಪತ್ರಿಕಾಗೋಷ್ಠಿಯನ್ನ ನಡೆಸಿರ್ತಕ್ಕಂಥ ಮಧುವನ ಹೋಟೆಲ್ದಲ್ಲಿ ಗೃಹ ಸಚಿವರ ಬೆಂಬಲಿಗರಾದಂಥವರು ಒಳಗಡೆ ಬಂದು ಎಂಬಿ ಪಾಟೀಲ್ರಿಗೆ ಜಯವಾಗಲಿ, ಎಂಬಿ ಪಾಟೀಲ್ರ ಹೆಸರು ಹೇಳಿಕೊಂಡು ಪತ್ರಿಕಾಗೋಷ್ಠಿ ನಡೆಸತಕ್ಕಂಥ ಎಎಸ್ ಪಾಟೀಲ್ ನಡಹಳ್ಳಿಯವರ ಟೇಬಲ್ ಮ್ಯಾಗ ಗುದ್ದಿ ನಿನ್ನ ನೋಡ್ತೇವೆ ಹೊರಗೆ ಬಾ ಅಂತ ಧಮಕಿ ಹಾಕಿ ಇದನ್ನ ಭಾರತೀಯ ಜನತಾ ಪಾರ್ಟಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸನ್ಮಾನ್ಯ ಎಎಸ್ ಪಾಟೀಲ್ ನಡಹಳ್ಳಿ ಅವರು ಎಂಬಿ ಪಾಟೀಲ್ ವಿರುದ್ಧ ಕೆಲವೊಂದು ದಾಖಲೆಗಳನ್ನ ಪತ್ರಿಕಾಕರ್ತರ ಮುಂದೆ ತೋರಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಅವ್ರ ಬೆಂಬಲಿಗರಾಗಿರ್ತಕ್ಕಂಥ ಲಿಂಗಾಯತ ಅನ್ನುವಂಥ ಪ್ರತ್ಯೇಕ ಧರ್ಮ ಅನ್ನುವಂಥದ್ದನ್ನ ಟೋಪಿ ಧರಿಸ್ತಕ್ಕಂಥ ವೈರಲ್ ಆಗಿರ್ತಕ್ಕಂಥ ಫೇಸ್ಬುಕ್ ದಲ್ಲಿ ನೋಡಿದಾಗ ಗೊತ್ತಾಗ್ತದೆ. ಲಿಂಗಾಯತ ಪ್ರತ್ಯೇಕ ಧರ್ಮ ಮಾಡ್ತಿರ್ತಕ್ಕಂಥ ಅವರು ಮತ್ತು ಕಾಂಗ್ರೆಸ್ದ ಕೆಲವು ಪದಾಧಿಕಾರಿಗಳು ಮತ್ತು ಎಂಬಿ ಪಾಟೀಲ್ರ
ಬೆಂಬಲಿಗರು. ಎಂ.ಬಿ. ಪಾಟೀಲ್ರಿಗೆ ಜಯವಾಗಲಿ ಅಂತ ಕೆಲವರು ಹೇಳ್ತಾ ಇದ್ರು. ಎಂ.ಬಿ. ಪಾಟೀಲ್ರು ಯಾರಾದ್ರೂ ವಿರುದ್ಧ ಘೋಷಣೆ ಏನಾದರೂ ಮಾಡಿದ್ರೆ ನಿಮ್ಮನ್ನು ಬಿಡುವುದಿಲ್ಲ ಅನ್ನುವಂಥದ್ದನ್ನು ಕೆಲವರು ಹೇಳ್ತಾ ಇದ್ರು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಗೃಹ ಸಚಿವರು ಇರ್ತಕ್ಕಂಥ ಜಿಲ್ಲೆಯಲ್ಲಿ ಅದನ್ನು ಈ ರೀತಿ ಪತ್ರಿಕಾ ಮಾಧ್ಯಮದವರು ಮುಂದೆ ಹೀಗೆ ಮಾಡ್ತಾರಂತಂದ್ರೆ ಪ್ರಜಾಪ್ರಭುತ್ವವನ್ನ ಅವರು ಧಿಕ್ಕರಿಸ್ತಾರಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈ ರೀತಿ ಎಂ.ಬಿ. ಪಾಟೀಲ್ ಪ್ರಚೋದನೆ ಕೊಡ್ತಿರ್ತಕ್ಕಂಥ ವ್ಯಕ್ತಿಗಳು ಈ ರೀತಿ ಮಾಡುವುದನ್ನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೂ ಮಾಡ್ಲಕ್ಕೆ ಬರ್ತದೆ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಈ ರೀತಿ ಮಾಡುವುದಿಲ್ಲ. ಏನೇ ಇದ್ರೂ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಟೀಕೆ ಟಿಪ್ಪಣಿಗಳನ್ನ ಮಾಡ್ತೇವೆ ನಾವು. ಆದ ರೀತಿ ಗುಂಡಾಗಿರಿ ಮಾಡುವಂತದ್ದು ಇದನ್ನ ಯಾವುದೇ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸಹಿಸುವುದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತದ್ದು ಅವ್ರು ಯಾರು ಈ ರೀತಿ ಒಳಗುನುಗ್ಗಿ ಪತ್ರಿಕಾಕರ್ತರ ಎದುರಲ್ಲೇ ಒಳಗುನುಗ್ಗಿ ಗುಂಡಾಗಿರಿ ಮಾಡಿದಾರ ಅವರಿಗೆ ನಾವು ತಮ್ಮ ಮುಖಾಂತರ ಪೊಲೀಸ್ ಇಲಾಖೆಯವರು ಅವ್ರನ್ನ ಕಾನೂನು ರೀತಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕಂತೇಳಿ ನಾನು ಈ ಮೂಲಕ ಒತ್ತಾಯಿಸ್ತಾ ಇದ್ದೀನಿ. ಇದೇ ರೀತಿ ದಿನಗಳಲ್ಲಿ ಸರ್ ಬಹಳ ದೊಡ್ಡ ಚರ್ಚೆಯಲ್ಲಿರುವಂತಹ ಸಂಗತಿ ಯಾವುದು ಅಂತ ಹೇಳಿದ್ರೆ ಸರ್ಜಿಕಲ್ ಸ್ಟ್ರೈಕ್. ಒಂದು ರೀತಿ ನಿನ್ನೆ ಪತ್ರಿಕಾಗೋಷ್ಠಿಯ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳ್ಬೋದು. ನಾನು ಆ ದಾಳಿಯನ್ನ ಖಂಡಿಸ್ತೇನೆ. ಅದು ಯಾರೇ ಮಾಡಿದ್ರು ಇದು ಪ್ರಜಾತಂತ್ರದ ವ್ಯವಸ್ಥೆಯ ಮೇಲೆ ನಂಬಿಕೆ ಇಡದವ್ರು ಮಾಡಿರೋ ಕೃತ್ಯ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ನಾವು ಒಪ್ಪಿಕೊಂಡಿರುವಂತಹ ಸಂವಿಧಾನ, ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡ್ತಿದ್ದೀವಿ. ಸಂವಿಧಾನದ ಆಶಯವನ್ನು ಅರ್ಥ ಮಾಡ್ಕೊಳ್ಬೇಕು. ಸಂವಿಧಾನದಲ್ಲಿ 3 ರಂಗಗಳು ಅಧಿಕೃತವಾಗಿ, ಒಂದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಇನ್ನೊಂದು ಅಂಗ ಯಾವುದಂತಂದ್ರೆ ಅದು ಪತ್ರಿಕಾರಂಗ. ಇವತ್ತು ಪತ್ರಿಕಾಗೋಷ್ಠಿ ನಡೆಯುವಂತಹ ಸಂದರ್ಭದಲ್ಲಿ ದಾಳಿ ಮಾಡಿರುವಂತಹದ್ದು ಇಡೀ ಪ್ರಜಾತಂತ್ರ ವ್ಯವಸ್ಥೆ ಮೇಲೆ ಒಂದು ಕರಿ ನೆರಳನ್ನ ಹರಡಿದೆ ಅನ್ನುವಂತ ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತಾನೆ. ಇಡೀ ಮಾಧ್ಯಮ ಇವತ್ತು ಚಿತ್ರೀಕರಣ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಭಯ ಇರದೇನೆ ಈ ರೀತಿ ಒಬ್ಬರು ಶಾಸಕರ ಮೇಲೆ ದಾಳಿ ಮಾಡುವಂತಹದ್ದು ಇದೆಯಲ್ಲ, ಇದರ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಆದಂತ ಸ್ಥಿತಿ ನಿರ್ಮಾಣ ಆಗಿದೆ ಕರ್ನಾಟಕದಲ್ಲಿ. ಒಂದು ಸರ್ಕಾರ ಇದೆಯೋ ಇಲ್ಲ ಅನ್ನುವಂಥ ಸ್ಥಿತಿ ಕೂಡ ಇದೆ. ನಾನು ಸನ್ಮಾನ್ಯ ರಾಜ್ಯಪಾಲರಲ್ಲೇ ಆಗ್ರಹಿಸ್ತೇನೆ, ತಕ್ಷಣ ಮಧ್ಯಪ್ರವೇಶ ಮಾಡಬೇಕು. ಕಾನೂನು ಸುವ್ಯವಸ್ಥೆಯ ಕುರಿತು ಒಂದು ವರದಿಯನ್ನ ಪಡೆದುಕೊಳ್ಳುವಂತ ಕೆಲಸ ಮಾಡಬೇಕು ಗೃಹ ಇಲಾಖೆ ಮೂಲಕ ಅನ್ನುವಂತ ಒತ್ತಾಯವನ್ನ ನಾನು ಮಾಡ್ತೇನೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಇದೊಂದೇ ಅಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಪ್ರಚಾರದ ಸಂದರ್ಭದಲ್ಲಿ ಸರ್ಕಾರದ ಮುಖ್ಯಸ್ಥರವರು, ಸಂವಿಧಾನವನ್ನು ರಕ್ಷಿಸಬೇಕಾದವರು, ಸಂವಿಧಾನದ ಮೇಲೆ ಪ್ರಮಾಣವನ್ನು ಸ್ವೀಕರಿಸಿರುವವರು, ಪತ್ರಕರ್ತರ ಮೇಲೆ, ಮಾಧ್ಯಮದವರ ಮೇಲೆ ಹಲ್ಲೆ ಆದ್ರೆ ನಾನು ಜವಾಬ್ದಾರಿ ಅಲ್ಲ ಅನ್ನುವಂತ ಒಂದು ಬೇಜವಾಬ್ದಾರಿ ಹೇಳಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾರೆ. ಗೃಹ ಸಚಿವರ ಹೆಸರನ್ನು ತೆಗೆದುಕೊಂಡು ಒಂದು ಪತ್ರಿಕಾಗೋಷ್ಠಿಯಲ್ಲಿ ದಾಳಿ ಮಾಡುವಂತ ಕೆಲಸ ನಡೀತಿದೆ ಕರ್ನಾಟಕದಲ್ಲಿ. ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಇಲ್ಲಿ ಒಂದು ರೀತಿ ಭಯವನ್ನು ಹುಟ್ಟಿಸುವಂತ ಕೆಲಸ ಏನು ಆಡಳಿತ ಪಕ್ಷದಿಂದ ಆಗ್ತಿದೆ, ಆಡಳಿತಗಾರರಿಂದ ಆಗ್ತಾ ಇದೆ. ಅದರ ಬಗ್ಗೆ ಸನ್ಮಾನ್ಯ ರಾಜ್ಯಪಾಲರು ತಕ್ಷಣ ಮಧ್ಯಪ್ರವೇಶ ಮಾಡಬೇಕು. ಕರ್ನಾಟಕದ ಕಾನೂನು ಸುವ್ಯವಸ್ಥೆ ಕುರಿತು ಮುಖ್ಯ ಕಾರ್ಯದರ್ಶಿಗಳಿಂದ ವಿವರಣೆಯನ್ನ ಪಡೆಯಬೇಕು ಅನ್ನುವಂತಹ ಒಂದು ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ. ಇವತ್ತು ಸದನದಲ್ಲಿ ಬಹಳ ಸಂದರ್ಭಗಳಲ್ಲಿ ನಾವು ಚರ್ಚೆ ಮಾಡಬೇಕಾದ್ರೆ ಬಹಳ ಒಳ್ಳೆ ಮಾತನ್ನ ಡಿಬೇಟರ್ಸ್, ಯಾರ್ಯಾರು ಸದನದಲ್ಲಿ ಚರ್ಚೆಯಲ್ಲಿ ಭಾಗವಹಿಸ್ತಾರೆ ಹಿರಿಯರು, ಅವ್ರು ಹೇಳ್ತಾರೆ ಯಾವಾಗ್ಲೂ ಆಡಳಿತ ಪಕ್ಷಕ್ಕೆ ಮಾರ್ಗವಿದೆ, ಕೆಲಸ ಮಾಡಲಿಕ್ಕೆ ಅಧಿಕಾರವಿದೆ, ಒಳ್ಳೆದನ್ನು ಮಾಡಲಿಕ್ಕೆ. ಅದಕ್ಕೆ ಹೇಳ್ತಾರೆ ಅಪೋಸಿಷನ್ ಹ್ಯಾಸ್ ಅ ಸೇ. ವಿರೋಧ ಪಕ್ಷಕ್ಕೆ ಹೇಳಲಿಕ್ಕೆ ಅವಕಾಶ ಇದೆ, ಹೇಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಗೌರ್ಮೆಂಟ್ ಹ್ಯಾಸ್ ವೇ ಅಂತ, ಸರ್ಕಾರಕ್ಕೆ ಕೆಲಸ ಮಾಡಲಿಕ್ಕೆ ಹಾದಿ ಇದೆ. ಎಸ್ ಪಾಟೀಲ್ ನಡಹಳ್ಳಿ ಅವರು ಇವತ್ತು ಯಾವುದಾದ್ರೂ ವಿಷಯದ ಬಗ್ಗೆ ಟೀಕೆ ಮಾಡಿದ್ರೆ ಅದು ವಿರೋಧ ಪಕ್ಷದ ಹಕ್ಕು. ಟೀಕೆ ಅನ್ನುವಂಥದ್ದು ವಿರೋಧ ಪಕ್ಷದ ಹಕ್ಕು. ನೀವು ಸದನವನ್ನ ಒಂದ್ಸಲ ಗಮನಿಸ್ರಿ. ನಮ್ಮ ಸಂವಿಧಾನವನ್ನ ನಿರ್ಮಾಣ ಮಾಡಿರುವಂತವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆಡಳಿತ ಪಕ್ಷ ಹಾಗೂ ಅಧಿಕಾರಿಗಳ ಲಾಂಜ್ ಒಟ್ಟಿಗೆ ಇಟ್ಟಿರ್ತಾರೆ. ಸಭಾಪತಿ ಚೇರನ್ನ, ಸಭಾಧ್ಯಕ್ಷರ ಚೇರನ್ನು ನೋಡಿದಾಗ ಬಲಗಡೆಗೆ ಅಧಿಕಾರಿಗಳ ಲಾಂಜ್, ಅದಕ್ಕೆ ಆತುಕೊಂಡಂತೆ ಆಡಳಿತ ಪಕ್ಷ, ಅಂದ್ರೆ ಕಾರ್ಯನಿರ್ವಹಣೆಗೆ ಅನುಕೂಲ ಆಗಲಿ ಅಂತ ಹೇಳಿ. ವಿರೋಧ ಪಕ್ಷ ಅದರ ಜೊತೆಗೆ ಪತ್ರಿಕಾರಂಗ.
ಯಾಕಂದ್ರೆ ಇವ್ರು ಹೇಳಲಿಕ್ಕೆ ಅವಕಾಶ ಆಗಲಿ ಅಂತ. ಇವತ್ತು ಪತ್ರಿಕೆಗಳ ಮೂಲಕ ಟೀಕೆ ಮಾಡುವಂತದ್ದು ಬಹಳ ಸ್ವಾಭಾವಿಕವಾಗಿದೆ. ಅಕಸ್ಮಾತ್ ನಿಮಗೆ ಸರಿ ಅನ್ನಿಸ್ದೇ ಇದ್ರೆ ನೀವು ಪತ್ರಿಕೆಗಳ ಮೂಲಕ ಉತ್ತರ ಕೊಡಿ. ಒಂದು ರೀತಿ ಎಲ್ಲೋ ನಂಗೆ ಏನ್ ಅನಿಸ್ತಿದೆ ಅಂತ ಹೇಳಿದ್ರೆ ಆಡಳಿತ ಪಕ್ಷ ಹತಾಶೆಗೊಳಗಾಗಿದೆ. ಮಾಧ್ಯಮದವರ ಮೇಲೆ ಹಲ್ಲೆ ಆಗಿಬಿಡಬಹುದು, ನನಗೆ ಜವಾಬ್ದಾರಿ ಅಲ್ಲ ಅಂತ ಹೇಳುವುದು, ಮಾಧ್ಯಮದವರು ಇರುವಂಗನೇ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ದಾಳಿ ಮಾಡುವಂಥದ್ದು, ಯಾರಪ್ಪ ರಕ್ಷಣೆ ಮಾಡೋರು ಅನ್ನೋಂಥ ಪ್ರಶ್ನೆ ಜನಸಾಮಾನ್ಯರಲ್ಲಿ ಉಂಟಾಗ್ತದೆ. ಇವತ್ತು ಮಾಧ್ಯಮದವರಿಗೆ ಬಹಿರಂಗವಾಗಿ ಬೆದರಿಕೆ ಒಡ್ಡಿ ಬಿಜಾಪುರದಲ್ಲಿ ಗೃಹ ಸಚಿವರ ಹೆಸರು ಹಿಡ್ಕೊಂಡು ದಾಳಿ ಮಾಡಿರುವಂತದ್ದು, ಜನಸಾಮಾನ್ಯರ ರಕ್ಷಣೆ ಯಾರ ಹೊಣೆ ಅನ್ನುವಂಥ ಪ್ರಶ್ನೆ ಖಂಡಿತವಾಗಿ ಇವತ್ತು ಕರ್ನಾಟಕದಲ್ಲಿ ಉದ್ಭವವಾಗಿದೆ. ನಾನು ಸಂವಿಧಾನಬದ್ಧ ಒಂದು ಅಧಿಕಾರವನ್ನು ಹೊಂದಿರುವಂತಹ ರಾಜ್ಯಪಾಲರಿಗೆ ವಿನಂತಿ ಮಾಡಿಕೊಳ್ಳುತ್ತೇನೆ, ಒಂದು ವಿಶೇಷ ಸಂದರ್ಭ ಅಂತ ಹೇಳಿ ಪರಿಗಣಿಸಿ ತಾವು ಮಧ್ಯಪ್ರವೇಶ ಮಾಡಬೇಕು, ಮುಖ್ಯ ಕಾರ್ಯದರ್ಶಿಗಳಿಂದ ವಿವರಣೆಯನ್ನು ಪಡೆಯುವಂತ ಕೆಲಸ ಮಾಡಬೇಕು. ಯಾಕಂದ್ರೆ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಕಾಕಂಕಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 128ನೇ ಜಯಂತ್ಯೋತ್ಸವವನ್ನು ಜಯ ಭೀಮ ತರುಣ ಮಂಡಳಿ ವತಿಯಿಂದ ಗ್ರಾಮದ ತುಂಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವ್ಯ ಮೆರವಣಿಗೆ ಮಾಡಿದರು. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಾಕಂಕಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 128ನೇ ಜಯಂತ್ಯೋತ್ಸವವನ್ನು ಜಯ ಭೀಮ ತರುಣ ಮಂಡಳಿ ವತಿಯಿಂದ ಗ್ರಾಮದ ತುಂಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವ್ಯ ಮೆರವಣಿಗೆ ಮಾಡಿದರು. ಗ್ರಾಮದ ಮಹಿಳೆಯರು ಆರತಿ ಮುಖಾಂತರ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ರಾಘವೇಂದ್ರ ಚಿಂಗುಂಡಿ ಅವರು ಅಂಬೇಡ್ಕರ್ ಅವರ ಬಗ್ಗೆ ಮನದಾಳದ ಮಾತನ್ನು ಹೇಳಿದರು. ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ನಿಮಿತ್ತವಾಗಿ ಕಾಕಡಿಕೆ ಗ್ರಾಮದಲ್ಲಿ ಎಲ್ಲ ಓಣಿಯ ಗುರು ಹಿರಿಯರು ಯುವಕ ಮಂಡಳಿ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಕೈಗೊಳ್ಳಲಾಗಿದೆ. ಆದ ಕಾರಣ ಎಲ್ಲ ಊರಿನ ಗಣ್ಯರು, ಮಾನ್ಯರು, ಯುವಕರು ಭಾರಿ ಸಡಗರ ಸಂಭ್ರಮದಿಂದ ಬಾಬಾ ಸಾಹೇಬರ ನಮ್ಮ ಭಾರತ ದೇಶದ ಪಿತಾಮಹ ಹಾಗೂ ಸಂವಿಧಾನ ಶಿಲ್ಪಿ, ಭಾರತ ದೇಶದ ಹಣೆಬರಬಾರದಂತ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಜನ್ಮ ದಿನಾಚರಣೆಯನ್ನು ಭಾರಿ ಅದ್ದೂರಿಯಿಂದ ಆಚರಣೆ ಮಾಡುತ್ತಿದ್ದೇವೆ. ಅದೇ ಒಂದು ದೊಡ್ಡ ಖುಷಿ ಎಂದು ನಾವು ಸಂಭ್ರಮದಿಂದ ಹೇಳಿಕೊಳ್ಳಲು ಹೆಮ್ಮೆ ಪಡುತ್ತೇವೆ. ಜೈ ಭೀಮ್. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 128ನೇ ಜಯಂತ್ಯೋತ್ಸವವನ್ನು ನಗರದ ಪತ್ರಿಕಾ ಭವನದಲ್ಲಿ ಆಚರಿಸಲಾಯಿತು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 128ನೇ ಜಯಂತ್ಯೋತ್ಸವವನ್ನು ನಗರದ ಪತ್ರಿಕಾ ಭವನದಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಶರ್ಮಾ ಮಸಳಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಶರ್ಮಾ ಮಸಳಿ, ದೇವೇಂದ್ರ ಹೆಳವರ್, ಸಾಗರ್ ಕಾಂಬ್ಳೆ, ಗುರುರಾಜ್ ಗದ್ದನ್ಕೇರಿ, ವಿಜಯ್ ಸಾರ್ವಾಡ್, ಫಿರೋಜ್ ರೋಜಿನ್ನಾರ್, ಮಹೇಶ್ ಶೆಟ್ಕರ್, ಕಲ್ಲು ಶಿವಶರಣು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಒಬ್ಬ ವಿದೇಶಿ ತಳಿ, ಅವನು ವಿದೇಶಿಯರಿಗೆ ಹುಟ್ಟಿದ್ದಾನೆ. ರಾಜ್ಯ ಸಂಚಾಲಕ ಜಿತೇಂದ್ರ ಕಾಂಬ್ಳೆ ಪತ್ರಿಕಾಗೋಷ್ಠಿ ನಡೆಸಿ ಹೇಳಿಕೆ. ದೇಶದ ಭವಿಷ್ಯವನ್ನು ಬರೆದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರ. ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಿಸಿ ಎಂಸಿ ಮನ್ಗುಳಿ ಹೇಳಿಕೆ. ವಿರೋಧ ಪಕ್ಷದ ಶಾಸಕರಿಗೆ ಈ ಸರ್ಕಾರದಲ್ಲಿ ರಕ್ಷಣೆ ಇಲ್ಲ ಎಂದು ಸ್ಪೀಕರ್ ಅವರಿಗೆ ದೂರು ನೀಡುವುದಾಗಿ ನಡಹಳ್ಳಿ ಹೇಳಿಕೆ. ಪಾಟೀಲ್ ಬೆಂಬಲಿಗರ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ದು ಆಡಳಿತ ಪಕ್ಷಕ್ಕೆ ಮುಜುಗರ ತರುವ ಸಾಧ್ಯತೆ. ಅಂಬೇಡ್ಕರ್ ವೃತ್ತಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾಲಾರ್ಪಣೆ ಮಾಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ.
ನರಹಳ್ಳಿ ಪತ್ರಿಕಾಗೋಷ್ಠಿ ನಡೆಸುವ ವೇಳೆಯಲ್ಲಿ ಗೃಹ ಸಚಿವ ಎಂ ಬಿ ಪಾಟೀಲ್ ಬೆಂಬಲಿಗರು ಅವರ ಮೇಲೆ ಹಲ್ಲೆ ನಡೆಸಿದ್ದನ್ನು ಖಂಡಿಸಿ ಬಿಜೆಪಿ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಕವಟ್ಟಿ ಪತ್ರಿಕಾಗೋಷ್ಠಿ ನಡೆಸಿ ಈ ಘಟನೆ ಕುರಿತು ಪೊಲೀಸ್ ಕಾನೂನು ಕ್ರಮ ಜರುಗಿಸಬೇಕೆಂದು ಹೇಳಿಕೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 178ನೇ ಜಯಂತ್ಯೋತ್ಸವವನ್ನು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಾಕಂಡಿ ಗ್ರಾಮದಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ಆಚರಣೆ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 178ನೇ ಜಯಂತ್ಯೋತ್ಸವ. ಇದಿಷ್ಟು ಸದ್ಯದ ನ್ಯೂಸ್ ಡೀಟೇಲ್ಸ್. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕೆಟಿವಿ ನ್ಯೂಸ್, ಸುದ್ದಿ ನೇರ ನಿರಂತರ.